ಎಲ್ಲರಿಗೂ ನಮಸ್ಕಾರ. ಕಲ್ಪನಾಸ್ ಕಿಚನ್ಸ್ಗೆ ಸ್ವಾಗತ. ಈಗ ನಾನು ಪುದೀನ ರೈಸ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನಾನು ಇಲ್ಲಿ 1.5 ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೇನೆ. 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ 1 ಬೌಲ್ ಇದೆ. ಪುದೀನ 1 ಬೌಲ್ ಇದೆ. ಹಸಿಮೆಣಸಿನಕಾಯಿ 4 ತೆಗೆದುಕೊಂಡಿದ್ದೇನೆ. ನಿಂಬೆ ರಸ 1 ನಿಂಬೆ ರಸ ತಗೊಂಡಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಮೆಣಸು, ಪತ್ರಿ ಹಾಗೂ ದಾಲ್ಚಿನ್ನಿಯನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ತುಪ್ಪ, ಜೀರಿಗೆ ಸಿಡಿದ ಮೇಲೆ ಪತ್ರಿ ಇದು ಹಾಕ್ತಾ ಇದ್ದೇನೆ. ಹಾಗೆ ಆನಿಯನ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಆನಿಯನ್ ತಾಳಿದ ಮೇಲೆ ನಾನು ಪುದೀನ, ಕೊತ್ತಂಬರಿ ಹಾಗೂ ಐಸ್ ವಾಟರ್ ಹಾಕಿ ರುಬ್ಬಿಟ್ಕೊಂಡಿದ್ದೇನೆ. ಹಸಿಮೆಣಸಿನಕಾಯಿ ಹಾಕಿ ಈಗ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಬೇಕಾದರೆ ಬೆಳ್ಳುಳ್ಳಿ ಹಾಕೋಬೋದು, ಆಪ್ಷನಲ್ಲೇ. ಈಗ ಇದರಲ್ಲಿ ರೈಸ್ ಹಾಕ್ಬಿಟ್ಟು ಸ್ವಲ್ಪ ಹುರಿಬೇಕು. ಈಗ ಇದಕ್ಕೆ 3 ಗ್ಲಾಸ್ ನೀರು ಹಾಕಿ, ನಾನು 1.5 ಗ್ಲಾಸ್ ಅಕ್ಕಿ ಇಟ್ಟಿದ್ದೀನಿ. 3 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಿಡಬೇಕು. ಹೀಗೆ ನಿಂಬೆ ರಸ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಕಿ ಕುಕ್ಕರ್ ಮುಚ್ಚಿಡ್ತಾ ಇದ್ದೇನೆ. ಈಗ 2 ಸೀಟಿ ಆಗಿದೆ. ಗ್ಯಾಸನ್ನು ಆರಿಸ್ತಾ ಇದ್ದೇನೆ. ಈಗ ಟೇಸ್ಟಿಯಾದ ಪುದೀನ ರೈಸ್ ರೆಡಿಯಾಗಿದೆ.